ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸೊ ನೀವು ಒಂದು ಅಮೆಝಾನ್ ಪ್ಯಾಕೇಜ್ನ ನೋಡ್ತಾ ಇದ್ದೀರಾ. ಈ ಅಮೆಝಾನ್ ಪ್ಯಾಕೇಜಲ್ಲಿ ನಾನು ತರಿಸಿರೋ ಅಂಥ ಬುಕ್ಸ್ನ ನಿಮಗೆ ತೋರಿಸ್ಬೇಕು ಅಂತ ಅನಿಸ್ತು. ಸೊ ದೀಸ್ ಆರ್ ದ ಬುಕ್ಸ್. ಕನ್ನಡ ಶ್ರೀಮದ್ ವಾಲ್ಮೀಕಿ ರಾಮಾಯಣ, ಗೀತಾ ಪ್ರೆಸ್ ಗೋರಖ್ಪುರ್ ಅವರಿಂದ ಪಬ್ಲಿಷ್ ಆಗಿರೋಂಥದ್ದು. ಇದು ಬಂದು ನಿಮಗೆ ಏನಂದರೆ ಸಂಸ್ಕೃತ ಶ್ಲೋಕ ಇದೆ, ಜೊತೆಗೆ ಪಕ್ಕದಲ್ಲೇ ಕನ್ನಡದಲ್ಲಿ ಅರ್ಥ ಇರುತ್ತೆ. ಸಂಸ್ಕೃತ ಶ್ಲೋಕಗಳನ್ನ ಕನ್ನಡ ಲಿಪಿಲೇ ಬರೆದಿರೋ ಅಂಥದ್ದು. ನಿಮ್ಗೆ ತಿಳಿದಿರ್ಬೋದು, ಟೋಟಲ್ 24,000 ಅಥವಾ 25,000 ಶ್ಲೋಕಗಳಲ್ಲಿ ವಾಲ್ಮೀಕಿಯವರು ರಚಿಸಿರೋದು. ಮಹಾಭಾರತ ನಿಮಗೆ ಲಕ್ಷಕ್ಕಿಂತ ಮೇಲೆ, 120,000 ಶ್ಲೋಕನ ಬರುತ್ತೆ ಮಹಾಭಾರತದಲ್ಲಿ. ಸೊ ಆ ಪ್ರತಿಯೊಂದು ಶ್ಲೋಕಗಳಿಗೂ ನಮಗೆ ಕನ್ನಡದಲ್ಲಿ ಬರೆದಿರೋ ಅಂಥದ್ದು ಸಿಕ್ಕಿ ಕನ್ನಡ ಅರ್ಥನೇ ಈ ಬುಕ್ದು ಗ್ರೇಟ್ನೆಸ್ಸು. ಸೊ ನೋಡಿ, ಟೋಟಲ್ 3 ಬುಕ್ಸ್ ಇದೆ. ನಿಮ್ಗೆ ಗೊತ್ತಿದೆ 7 ಕಾಂಡಗಳಿದೆ ರಾಮಾಯಣದಲ್ಲಿ. ಸೊ ನೋಡಿ, ಈ ಸೈಜ್ 3 ಬುಕ್ಸು, 24,000-25,000 ಶ್ಲೋಕಗಳಿರುವಂಥ ರಾಮಾಯಣ ನನ್ನ ಕೈ ಸೇರಿದೆ. ಒಂಥರ ತುಂಬ ಭಕ್ತಿಪೂರ್ವಕ ಅಂತ ಈ ಬುಕ್ಕಿಗೆ ಇದೆ. ಭಕ್ತಿಪೂರ್ವಕ ಅಂದರೆ ಅದಕ್ಕೆ ಒಂದು ಶಕ್ತಿ ಇದೆ ಈ ಪುಸ್ತಕಗಳಿಗೆ. ಮತ್ತು ಅದರಲ್ಲೂ ನಾವು ಸಂಸ್ಕೃತದಲ್ಲೇ ನಾವು ಉಚ್ಚಾರಣೆ ಮಾಡಿ ಓದೋದ್ರಿಂದನೇ ಇನ್ನಷ್ಟು ಪವರ್ ಇದೆ. ಕತೆ ಸುಮಾರು ಜನಕ್ಕೆ ಗೊತ್ತೇ ಇರುತ್ತೆ, ಆದರೆ ನೀವು ಅದೇ ಶ್ಲೋಕಗಳು ನೀವು ಕೆಲವಾರು ಶ್ಲೋಕಗಳನ್ನ ಉಚ್ಚಾರಣೆ ಮಾಡೋದ್ರಿಂದ ಅದರದ್ದು ಒಂದು ಎಫೆಕ್ಟೇ ಬೇರೆ ಅಂತ ಹೇಳ್ತಾರೆ. ಸೊ ಇದನ್ನ ನಾನು ಅಮೆಝಾನಲ್ಲಿ ಅರೌಂಡ್ 1,379 ಪೇ ಮಾಡಿ ಸೆಪ್ಟೆಂಬರ್ 2025 ತರಿಸಿದ್ದೀನಿ. 1,379, 3 ಬುಕ್ಸ್ ಆಫ್ ರಾಮಾಯಣ. ಇನ್ನೊಂದಿದೆ ಗೀತಾ ಪ್ರೆಸ್ ಗೋರಖ್ಪುರದು, ಅದರಲ್ಲಿ 2 ಬುಕ್ಸ್ ಬರುತ್ತೆ. ಅದು ಬಂದು ಓನ್ಲಿ ಗದ್ಯಾನುವಾದ, ಶ್ಲೋಕ ಇರಲ್ಲ, ಬರೀ ಗದ್ಯ ಇದೆ ರಾಮಾಯಣದ್ದು. ಸೊ ದಟ್ಸ್ ಆಲ್. ಥ್ಯಾಂಕ್ ಯು.